Question number 5. Half the perimeter of a rectangular garden whose length is 4 meter more than its width is 36 meter. Okay, total perimeter of the rectangular garden is to 36 meter. Okay, find the dimensions of the garden. Garden na dimensions. Dimensions ಅಂದ್ರೇನು length ಮತ್ತೆ width. ಅದನ್ನ ನಾವು ಏನು ಮಾಡಬೇಕು find out ಮಾಡಬೇಕು. Question ನ ಅರ್ಥ ಮಾಡ್ಕೊಳ್ಳೋಣ ಮೊದಲು. ನೋಡಿ ಒಂದು rectangular garden ಇದೆ. ಇದು ಅದರ ಲೆಂತ್ ಹಾಗೆ ಇದು ವಿಡ್ತ್. ಓಕೆ, ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಅಲ್ವಾ ರೆಕ್ಟಾಂಗ್ಯುಲರ್ ಅಲ್ಲಿ. ಸೊ ಇದು ಲೆಂತ್ ಅಂಡ್ ವಿಡ್ತ್ ಎರಡು ಈಕ್ವಲ್ ಆಗಿರುತ್ತೆ. ಸೊ ಹಾಫ್ ದಿ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗ್ಯುಲರ್ ಗಾರ್ಡನ್. ಪೆರಿಮೀಟರ್ ಅಂದ್ರೆ ಏನು? ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಏನಾಗುತ್ತೆ? ಪೆರಿಮೀಟರ್ ಅಂದ್ರೆ ಜಸ್ಟ್ ಅದರ ಎಲ್ಲಾ ಸೈಡ್ಸ್ ನ ಆಡ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಎಲ್ ಪ್ಲಸ್ ಎಲ್ then W plus W ಇದನ್ನ ನಾವು ಪೆರಿಮೀಟರ್ ಅಂತ ಹೇಳ್ತೀವಿ. ಒಂದು ಕಂಪ್ಲೀಟ್ ರೌಂಡ್ ಇದು ಹಾಗೆ ಈ ಸೈಡ್ ಎಲ್ಲ ಸೈಡ್ಸ್ ಅನ್ನ ಆಡ್ ಮಾಡೋದಕ್ಕೆ ಆಡ್ ಮಾಡಿ ಅದನ್ನ ಏನು ಹೇಳ್ತೀವಿ? ಪೆರಿಮೀಟರ್ ಅಂತ ಹೇಳ್ತೀವಿ. ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಏನಾಯ್ತು ಇವಾಗ? 2L plus 2 width, right? then 2 ಕಾಮನ್ ಆಗಿದೆ, 2L plus width ಅಂದ್ರೂ ಬರುತ್ತೆ, breadth ಅಂದ್ರೂ ಒಂದೇ. ಓಕೆ, 2L into W ಆಯ್ತು. ಸೊ ಇದು ಹಾಫ್ ದಿ ಪೆರಿಮೀಟರ್ ಆಫ್ ಅ ರೆಕ್ಟಾಂಗ್ಯುಲರ್ ಗಾರ್ಡನ್. ಸೊ ಫಸ್ಟ್ ಗೆ ನಾವು ಬರ್ಕೊಳ್ಳೋಣ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್. ಓಕೆ, ರೆಕ್ಟಾಂಗ್ಯುಲರ್ ಗಾರ್ಡನ್ ಏನ್ ಬಂತು ಹಾಗಾದ್ರೆ? 2 into L plus width, right? then ಇವ್ರೇನ್ ಹೇಳ್ದಾನೆ? ಹಾಫ್ ದಿ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗ್ಯುಲರ್ ಗಾರ್ಡನ್. ಇದು ಪೂರ್ತಿ ಪೆರಿಮೀಟರ್. ಸೊ ಇದನ್ನ ಹಾಫ್ ಮಾಡಿದ್ರೆ ಅಂದ್ರೆ ಡಿವೈಡ್ ಬೈ 2 ಮಾಡಬೇಕು. ಅದೇನಿದೆ ಈಕ್ವಲ್ ಟು 36 ಮೀಟರ್ಸ್. ಓಕೆ, ಇದು ಗಿವನ್ ಕ್ವೆಶ್ಚನ್ ಅಲ್ಲಿ ಅವರು ಕೊಟ್ಟಿರೋದೇನಂದ್ರೆ ಹಾಫ್ ದಿ ಪೆರಿಮೀಟರ್. ಇದು ಫುಲ್ ಪೆರಿಮೀಟರ್, ಅದನ್ನ ಹಾಫ್ ಮಾಡಿದಾಗ ಇಷ್ಟು ಬರುತ್ತೆ. ಓಕೆ, 1/2 ಇಂದ ಡಿವೈಡ್ ಮಾಡ್ತೀರಾ. ಸೊ 2 ಹಾಗೂ 2 ಕ್ಯಾನ್ಸಲ್ ಆಯ್ತು. ಸೊ ಉಳ್ಕೊಳ್ತೇನು? L plus W equal to 36, right? ಇನ್ನೊಂದೇನ್ ಕೇಳಿದಾರೆ ನೋಡಿ, whose length is 4 meter more than its width. ಲೆಂತ್ ಏನಿದೆ ವಿಡ್ತ್ ಗಿಂತ ಜಾಸ್ತಿ ಇದೆ. ಎಷ್ಟು? 4 ಮೀಟರ್ ಜಾಸ್ತಿ ಇದೆ. ಓಕೆ, ಲೆಂತ್ ಏನಿದೆಯಲ್ಲ L equal to width plus 4. ಓಕೆ, L plus 4 ಇಡೋ ಹಾಗಿಲ್ಲ. ವಿಡ್ತ್ ಏನಿದೆಯಲ್ಲ, ವಿಡ್ತ್ ಅಲ್ಲಿ 4 ಮೀಟರ್ ಆಡ್ ಮಾಡಿದಾಗ ಲೆಂತ್ ಆಗುತ್ತೆ. ಸೊ ಅದಕ್ಕೆ L equal to W plus 4 ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಇದನ್ನ ಇಕ್ವೇಶನ್ ಫಾರ್ಮ್ ಅಲ್ಲಿ ಇಟ್ಕೊಳ್ಳೋದಾದ್ರೆ ಲೆಟ್ ಲೆಂತ್ equal to ಲೆಂತ್ ನ ಏನಂತ ತಗೊಳ್ಳೋಣ? ಲೆಂತ್ B X ಅಂತ ತಗೊಳ್ಳೋಣ. ಓಕೆ, X and breadth B, breadth or width anything. ಓಕೆ, ಇವಾಗ ನಾವು ವಿಡ್ತ್ ಅಂತಾನೆ ತಗೊಂಡಿದೀವಿ ಅಂತ, ಸೊ ವಿಡ್ತ್ ತಗೊಳ್ಳೋಣ. ಓಕೆ, ನೋ ಪ್ರಾಬ್ಲಮ್. ಲೆಂತ್ ಅಥವಾ ವಿಡ್ತ್ ಎರಡು ಒಂದೇ. ಸೊ ವಿಡ್ತ್ ಅಂತ ತಗೊಳ್ಳೋಣ. ವಿಡ್ತ್ ಬಿ y. ಓಕೆ, ನೋಡಿ ಲೆಂತ್ ಪ್ಲಸ್ ವಿಡ್ತ್ ಏನಿದೆ ಇಲ್ಲಿ 36 ಇದೆ. ಸೊ ಲೆಂತ್ ಅಂದ್ರೇನು? X ಅಂತ ತಗೊಂಡಿದೀವಿ. X ಪ್ಲಸ್ y equal to 36. ಓಕೆ, ಇದು ಒಂದು ಇಕ್ವೇಶನ್ ನ ಫಾರ್ಮ್ ಮಾಡುತ್ತೆ. ಇನ್ನೊಂದು ಇಕ್ವೇಶನ್ ನ ಈ ತರ ಇದರಿಂದ ತಗೊಳ್ಬೇಕಾಗುತ್ತೆ ನಾವು. ಓಕೆ, ಲೆಂತ್ ಈಕ್ವಲ್ ಟು ವಿಡ್ತ್ ಪ್ಲಸ್ 4. ಲೆಂತ್ ಏನಿದೆಯಲ್ಲ ವಿಡ್ತ್ ನ 4 ಮೀಟರ್ ಜಾಸ್ತಿ ಇದೆ. ಸೊ ಎಲ್ ಅಂದ್ರೆ X ಈಕ್ವಲ್ ಟು Y ಪ್ಲಸ್ 4 ಅಂತ ತಗೋಬೇಕಾಗುತ್ತೆ. ಸೊ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ತಪ್ಪು ಮಾಡ್ತಾರೆ ಅಂದ್ರೆ ಲೆಂತ್ 4 ಅಂದ್ರೆ 4 ಮೀಟರ್ ಜಾಸ್ತಿ ಇರೋದ್ರಿಂದ X ಗೆ 4 ನ ಆಡ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, X ಗೆ 4 ನ ಆಡ್ ಮಾಡ್ಕೊಳ್ಳೋದಲ್ಲ. ಯಾಕೆಂದ್ರೆ X ಲೆಂತ್ ಏನಿದೆಯಲ್ಲ ಅದು Y ಗಿಂತ 4 ಮೀಟರ್ ಜಾಸ್ತಿ ಇದೆ. ಸೊ Y X ಗಿಂತ ಜಾಸ್ತಿ ಇಲ್ಲ. ಓಕೆ, ಸೊ ಅದಕ್ಕೆ ಈ ಫಾರ್ಮುಲಾ ಏನಾಗುತ್ತೆ? ಈ ತರ ಮಾಡ್ಕೊಳ್ಳೋದ್ರಿಂದ ರಾಂಗ್ ಆಗುತ್ತೆ. ಸೊ ಇದನ್ನ ಬಿಟ್ಬಿಡಿ. X equal to Y plus 4. ಸೊ ಇದನ್ನ ಈ ತರನು ಬರ್ಕೋಬಹುದು. X minus Y ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು 4 ನ ಮಾತ್ರ ಈ ಕಡೆ ಇಟ್ಕೊಂಡು. ಸೊ ನಮಗೆ ಎರಡು ಇಕ್ವೇಶನ್ ಸಿಕ್ಬಿಟ್ಟು, ಒಂದು ಇಕ್ವೇಶನ್ ನಂಬರ್ 1 X plus Y equal to 36, ಇನ್ನೊಂದು X minus Y equal to 4. ಸೊ ಇದರಲ್ಲಿ ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ಗ್ರಾಫಿಕಲಿ ಫೈಂಡ್ ಔಟ್ ಮಾಡ್ತಿದೀವಿ ಅಲ್ವಾ ನಾವು. ಸೊ ಈ ಚಾಪ್ಟರ್ ಪೂರ್ತಿ ಗ್ರಾಫಿಕಲಿನೇ ಮಾಡೋದ ಇತ್ತು ಅಲ್ವಾ. ಸೊ
ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವೀಗ ಇದರಲ್ಲಿ ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂಸ್ ಹಾಕ್ತಾ ಸೊ ಅದನ್ನ ಗ್ರಾಫಿಕಲಿ ನಾವು ಡಿನೋಟ್ ಮಾಡ್ತಾ ಆ ಲೈನ್ ಎಲ್ಲಿ ಕಟ್ ಆಗುತ್ತೋ ಆವಾಗ ನಮ್ಗೆ ಏನಾಗುತ್ತೆ ಲೆಂತ್ ಮತ್ತೆ ವಿಡ್ತ್ ಸಿಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇಕ್ವೇಶನ್ ಅಲ್ಲಿ ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂನ ಪುಟ್ ಮಾಡ್ತಾ ಹೋಗೋಣ ಆನ್ಸರ್ ನ. ಓಕೆ, ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂನ ಟ್ರೇಸ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಎಕ್ಸ್ ನ ವ್ಯಾಲ್ಯೂನ ನಾನು ಫಸ್ಟ್ ಆಗಿ 10 ಅಂತ ತಗೊಳ್ತಾ ಇದೀನಿ. ಓಕೆ, 10 ತಗೊಂಡಾಗ 10 ಪ್ಲಸ್ y equal to 36, y equal to 36 minus 10. ಅವಾಗ ಆನ್ಸರ್ ಏನಾಗುತ್ತೆ 26. ಸೊ x equal to 10 ಹಾಕಿದಾಗ y ನ ವ್ಯಾಲ್ಯೂ ಏನು ಬಂತು 26 ಬಂತು. ಓಕೆ, ದೆನ್ x ನ ವ್ಯಾಲ್ಯೂ ಎಷ್ಟು ಹಾಕೋಣ 16 ಹಾಕಿ ನೋಡೋಣ. ಓಕೆ, 16 ಪ್ಲಸ್ y equal to 36, y equal to 36 minus 16 ಎಷ್ಟಾಯ್ತು 20. ಸೊ y ನ ವ್ಯಾಲ್ಯೂ ಎಷ್ಟು ಬಂತು 20 ಬಂತು. ಯಾವಾಗ x ನ ವ್ಯಾಲ್ಯೂ 16 ಹಾಕಿದಾಗ y ನ ವ್ಯಾಲ್ಯೂ 20 ಬಂತು. ಓಕೆ, ನೆಕ್ಸ್ಟ್ ನೋಡಿ x minus 4 equal to y ಇದೆ. ಓಕೆ, ಸೊ x equal to y plus 4 ಅದನ್ನ ನಾವು ಈ ತರಾನು ಬರ್ಕೊಳ್ಬಹುದು. ಡೈರೆಕ್ಟ್ ಆಗಿ y ನ ವ್ಯಾಲ್ಯೂನ ಸಿಗುತ್ತೆ. ಸೊ x equal to ಸ್ವಲ್ಪ 4 ಗಿಂತ ಜಾಸ್ತಿ ಹಾಕ್ತಾ ಇದೀನಿ ನಾನು. ಸೊ 6 ಅಂತ ಹಾಕಿದಾಗ 6 minus 4 ಎಷ್ಟಾಗುತ್ತೆ y equal to 2 ಬಂತು ಅಲ್ವಾ. ಸೊ 6 ಹಾಕಿದಾಗ y ನ ವ್ಯಾಲ್ಯೂ 2 ಬಂತು. ನೆಕ್ಸ್ಟ್ 8 ಹಾಕಿ ನೋಡೋಣ. ಓಕೆ, 8 minus 4 equal to y. ಸೊ 8 minus 4 4 ಆಗುತ್ತೆ. ಸೊ y ನ ವ್ಯಾಲ್ಯೂ ಏನಾಯ್ತು 8 ಹಾಕಿದಾಗ y ನ ವ್ಯಾಲ್ಯೂ 4 ಆಯ್ತು. ಓಕೆ, ಇದನ್ನ ನಾವೀಗ ಗ್ರಾಫ್ ಮೇಲೆ ಟ್ರೇಸ್ ಮಾಡೋಣ. ಇಲ್ಲಿ ನೋಡಿ y ನ ವ್ಯಾಲ್ಯೂ ಏನಿದೆ 26 ಇದೆ ಅಲ್ವಾ. ಸೊ ಗ್ರಾಫ್ ಅಲ್ಲಿ ಕೆಲವೊಮ್ಮೆ 26 ವರೆಗೂ ನಂಬರ್ಸ್ ಏನಾಗಲ್ಲ ಅಡ್ಜಸ್ಟ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ 1 ಯೂನಿಟ್ ಇದೆಯಲ್ಲ ಇದನ್ನ ಡಬಲ್ ಆಗಿ ತಗೊಳ್ಳೋಣ. ಅಂದ್ರೆ 1 ಯೂನಿಟ್ ಅಂದ್ರೆ 2 ಅಂತ ತಗೊಳ್ಳೋಣ. ಸೊ ಎವ್ರಿ ಯೂನಿಟ್ ಗೆ ನೀವು ಇದೇ ತರ ಮಾಡ್ಬೇಕು. ಎಕ್ಸ್ ಆಕ್ಸಿಸ್ಗೂ ಅದೇ ತರ ಹಾಗೆ ವೈ ಆಕ್ಸಿಸ್ಗೂ ಅದೇ ತರ. ಈಗ 2 ತಗೊಂಡಾಗ 2 ಸ್ಕಿಪ್ ಮಾಡಿ ಅಂದ್ರೆ 4 ಸ್ಕಿಪ್ ಮಾಡಿ 6 ಈ ತರ 2 ಗ್ಯಾಪ್ಸ್ ಅನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಸೊ ಎರಡೆರಡು ನಂಬರ್ ಅನ್ನ ಸ್ಕಿಪ್ ಮಾಡಿ ನಾನು ಗ್ರಾಫ್ ಮೇಲೆ ಈ ರೀತಿ ಎಕ್ಸ್ ಆಕ್ಸಿಸ್ ಹಾಗೂ ವೈ ಆಕ್ಸಿಸ್ ಮೇಲೆ ಡಿನೋಟ್ ಮಾಡ್ಕೊಂಡಿದ್ದೀನಿ. ಈಗ ನಂಬರ್ ಅನ್ನ ನಾವು ಒಂದೊಂದಾಗಿ ಟ್ರೇಸ್ ಮಾಡ್ತಾ ಹೋಗೋಣ. ನೋಡಿ x equal to 10 ಇದ್ದಾಗ y equal to 26 ಇದೆ. x equal to 10 ಇಲ್ಲಿ ಬಂತು ಅಲ್ವಾ. ಸೊ x equal to 10 ಇದ್ದಾಗ y equal to 26 ಎಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿ. ಸೊ 26 ನ ಇಲ್ಲಿ ತಗೊಳ್ತೀನಿ. ಹಾಗೆ 16 ಇದ್ದಾಗ 16 ಇದ್ದಾಗ ಇದು 20 ಬರುತ್ತೆ. ಸೊ 20 ಎಲ್ಲಿ ಬರುತ್ತೆ. ಓಕೆ, ಇಲ್ಲಿಗೆ ಇನ್ನೊಂದು ಪಾಯಿಂಟ್, ಈ ಎರಡು ಪಾಯಿಂಟ್ ಅನ್ನ ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅನ್ನು ಮೊದಲು ಪಾಯಿಂಟ್ ಔಟ್ ಮಾಡಿ ನಂತರ ಟ್ರೇಸ್ ಮಾಡೋಣ ಲೈನ್. ಓಕೆ, x equal to 6 ಇದ್ದಾಗ y equal to ಏನಾಯ್ತು 2 ಬಂತು. x equal to 6 ಇದ್ದಾಗ y equal to 2 ಬರುತ್ತೆ. ಹಾಗೆ x equal to 8 ಇದ್ದಾಗ y equal to 4 ಆಗುತ್ತೆ. 4. ಸೊ ಇವುಗಳನ್ನ ಟ್ರೇಸ್ ಮಾಡಿ ನೋಡೋಣ ಎಲ್ಲಿಗೆ ಕಟ್ ಆಗುತ್ತೆ ಅಂತ. ಓಕೆ, ಸೊ ನೋಡಿ ಇಲ್ಲಿ ಈ ಎರಡು ಪಾಯಿಂಟ್ಸ್ ಅನ್ನ ಹಾಗೆ ಈ ಎರಡು ಪಾಯಿಂಟ್ಸ್ ನ ಸ್ಟ್ರೇಟ್ ಲೈನ್ ನ ಟ್ರೇಸ್ ಮಾಡ್ಕೊಂಡಾಗ ಇಲ್ಲಿ ಎಲ್ಲೋ ಕಟ್ ಆಗ್ತಾ ಇದೆ ಅಲ್ಲ ಎರಡು ಲೈನ್ಸ್. ಸೊ ಇಲ್ಲಿ ನಮ್ಗೆ ಕಟ್ ಆಗ್ತಾ ಇದೆ. ಸೊ ಎಕ್ಸ್ ಆಕ್ಸಿಸ್ 20 ನಲ್ಲಿ ಕಟ್ ಆಗ್ತಾ ಇದೆ. ಹಾಗೆ ವೈ ಆಕ್ಸಿಸ್ ಏನಾಯ್ತು 16 ನೋಡಿ 16 ಗೆ ಇದು ಕಟ್ ಆಗ್ತಾ ಇದೆ. ಓಕೆ, ಹಾಗೆ ಎಕ್ಸ್ ಆಕ್ಸಿಸ್ 20 ನಲ್ಲಿ ಈ ತರ ಒಂದು ಕಟ್ ಆಗ್ತಾ ಇದೆ. ಸೊ 20 and 16. ಸೊ ಈಗ ನಮ್ಗೆ ಸೊಲ್ಯೂಷನ್ ಸಿಕ್ತು. ಸೊಲ್ಯೂಷನ್ ಏನು x equal to 20 ಹಾಗೆ y ನ ವ್ಯಾಲ್ಯೂ ಎಷ್ಟು ಬಂತು 16, ರೈಟ್. ಸೊ x ಅಂದ್ರೆ ಏನಂತ ತಗೊಂಡಿದ್ವಿ ಲೆಂತ್ ಅಲ್ವಾ. ಸೊ ಲೆಂತ್ x ಅಂತ ತಗೊಂಡಿದ್ವಿ. ಲೆಂತ್ ಎಷ್ಟು ಬಂತು 20 ಮೀಟರ್ ಹಾಗೂ ವಿಡ್ತ್ ಅನ್ನ y ಅಂತ ತಗೊಂಡಿದ್ವಿ. ವಿಡ್ತ್ ಎಷ್ಟು ಬಂತು 16. ಈಗ ನೋಡಿ ಈ 16 ಗಿನ 4 ಜಾಸ್ತಿ ಇದೆ ಅಲ್ವಾ x ಅಂದ್ರೆ ಲೆಂತ್ ಈಸ್ 4 ಮೀಟರ್ ಮೋರ್ ದ್ಯಾನ್ ವಿಡ್ತ್. ಸೊ ಇಲ್ಲಿಗೆ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ನೀವು ರೂಲರ್ ಇಂದ ಮಾಡೋದ್ರಿಂದ ಬುಕ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಕಟ್ ಆಗುತ್ತೆ ಅಂತ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ಡೈಮೆನ್ಷನ್ಸ್ ಈ ಸ್ಕ್ವೇರ್ಸ್ ಗ್ರಾಫ್ ತಗೊಂಡಿದ್ದೀನಲ್ಲ ಇದ್ರ ಸ್ಕ್ವೇರ್ಸ್ ಒಂದೊಂದ್ಸತಿ ಸರಿಯಾಗಿ ಇರಲ್ಲ. ಸೊ ಸರಿಯಾಗಿ ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿ ಅಂದ್ರೆ ನಂಗೆ ಇಲ್ಲಿ ತೋರ್ಸಕ್ ಬರಲ್ಲ. ಸೊ ಬಟ್ ಬುಕ್ ಅಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಯಾವ್ದೇ ವ್ಯಾಲ್ಯೂ ಹಾಕಿದ್ರು ಅದು ಎಕ್ಸಾಕ್ಟ್ ಆಗಿ 20 ಹಾಗೂ 16 ಅಲ್ಲೇ ಕಟ್ ಆಗುತ್ತೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಓಕೆ, ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಬಟ್ ಬುಕ್ ಅಲ್ಲಿ ನೀವು ಪಕ್ಕ ರೂಲರ್ ಯೂಸ್ ಮಾಡೋದ್ರಿಂದ
ಸೊ ನಿಮ್ಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ.